ಭಾರತ್ ಮಾತಾ ಕಿ. ಈಗ ನಮ್ಮ ಪಕ್ಷದ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸನ್ಮಾನವನ್ನು ನಡೆಸಬೇಕು ಅಂತ ಜಿಲ್ಲಾಧ್ಯಕ್ಷರು ಮತ್ತು ಹಿರಿಯರಿಗೆ ವಿನಂತಿಯನ್ನು ಮಾಡ್ತೇನೆ. ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ. ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ. ಈಗ ನಮ್ಮನ್ನು ಉದ್ದೇಶಿಸಿ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. I humbly request Honorable Pradhan Shri Narendra Modi ji to address us. Hello. भारत माता की. भारत माता की. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ನನ್ನ ನಮಸ್ಕಾರಗಳು. ಶಕ್ತಿ ದೇವಿ ಬನಶಂಕರಿ ಅಮ್ಮನ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳು. ಇದು ವೀರ ಪುಲಕೇಶಿಯ ಭೂಮಿ. ಬಾದಾಮಿ ಚಾಲುಕ್ಯರು ಜಮಖಂಡಿ ಸಂಸ್ಥಾನದ ರಾಜರು ಆಳಿದ ನಾಡು. ಸ್ವಾತಂತ್ರ್ಯ ವೀರ ಹಲಗಲಿ ಬೇಡ್ರು ಶ್ರೀ ಗಿರಿ ಮಲ್ಲೇಶ್ವರ ಮಹಾರಾಜ್, ಡಾಕ್ಟರ್ ಗುರುದೇವ್ ರಾನಡೆ, ಕರ್ಮವೀರ್ ರಾಮ್ಜಿ ಸಂದೆ ಮುತ್ತಾಂದ ಮನಿಯರಿಗೆ ನನ್ನ ನಮನಗಳು. भाइयों बहनों, आप लोगों का ये मैं नजारा देख रहा हूं. ये बागलकोट, ये जामखंडी, मुझे नहीं लगता है कि आज की सभा के बाद आपके मुख्यमंत्री को नींद आएगी. ನನ್ನೆಲ್ಲ ಬಾಗಲಕೋಟೆಯ ಜಮಖಂಡಿಯ ಬಂಧುಗಳೇ, ನಾ ಈ ಎಲ್ಲ ದೃಶ್ಯವನ್ನು ನೋಡುತ್ತಿದ್ದೇನೆ. ಇದು ನೋಡಿದ ನಂತರ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿದ್ರೆ ಬರಲ್ಲ ಅನ್ನುವಂಥದ್ದು ನನಗೆ ಗೊತ್ತಿದೆ. ये आप लोगों ने आज मुख्यमंत्री की नींद हराम कर दी है. ಈ ನೀವೆಲ್ಲರೂ ಕೂಡ ಮುಖ್ಯಮಂತ್ರಿಯ ನಿದ್ದೆಯನ್ನು ಹಾರಿಸಿದ್ದೀರಿ. ये मुख्यमंत्री कहीं और से भाग करके आपकी शरण में आए, इस आशा से आए कि शायद यहां की जनता उनके कारनामों को जानती नहीं होगी और इसलिए शायद वो बच जाएंगे. लेकिन मैं तो देख रहा हूं कि अब यहां भी उनका बचना मुश्किल हो गया है. ಈ ಮುಖ್ಯಮಂತ್ರಿಯ ಕೂಕೃತ್ಯಗಳು ನಿಮ್ಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಅಂತ ಹೇಳಿ ಅವರು ಇಲ್ಲಿ
ಅವ್ರು ಇಲ್ಲಿಯೂ ಕೂಡ ಉಳಿಯಲ್ಲ ಅಂತ. और आज सुबह चित्रदुर्ग में श्रीमान श्री रामलू मुझे मिले थे, तो मैंने उनसे पूछा, बोले मुख्यमंत्री का हारना तय है, आप चिंता छोड़ दीजिए. ಬೆಳಿಗ್ಗೆ ಚಿತ್ರದುರ್ಗದಲ್ಲಿ ಶ್ರೀಮಾನ್ ಬಿ ಶ್ರೀರಾಮುಲು ಅವರು ಸಿಕ್ಕಿದ್ರು. ಅವ್ರು ಹೇಳಿದ್ರು ಮುಖ್ಯಮಂತ್ರಿಗಳ ಸೋಲು ಖಚಿತ ಅಂತ ಹೇಳಿ. जमखंडी के मेरे प्यारे भाइयों बहनों, ये धरती, ये बागलकोट की धरती आजादी के लिए बलिदान देने वालों की धरती है. यहां का बेड़ा, यहां के बेड़ा ने अंग्रेजों को कैसे नाको चने बचाने के लिए मजबूर कर दिया था, ये इतिहास भली भांति जानता है. ಸೋದರ ಸೋದರಿಯರೇ, ಜಮಖಂಡಿಯ ಈ ಭೂಮಿ, ಬಾಗಲಕೋಟೆಯ ಈ ಭೂಮಿ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದವರ ಭೂಮಿಯಾಗಿದೆ. ಇಲ್ಲಿಯ ಬೇಡರು ಬ್ರಿಟಿಷರಿಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸಿದರು ಎಂಬ ವಿಷಯ ಇತಿಹಾಸದಲ್ಲಿ ದಾಖಲಾಗಿದೆ. आजादी की पहली लड़ाई की वो गाथाएं आज यहां लोक कथाओं का हिस्सा है. राष्ट्र के लिए किस प्रकार से जीवन खपाया जाता है, ये यहां वो बेड़ा क्रांतिकारी उन्होंने हमें सिद्ध करके दिखाया है. ಬಂಧುಗಳೇ, ಸ್ವಾತಂತ್ರ್ಯ ಸಂಗ್ರಾಮ, ಪ್ರಥಮ ಸಂಗ್ರಾಮದ ಸಾಹಸಗಾಥೆಗಳು ಇಲ್ಲಿಯ ಜನಮಾನಸದ ಭಾಗವಾಗಿವೆ. ರಾಷ್ಟ್ರಕ್ಕಾಗಿ ಹೇಗೆ ಜೀವನವನ್ನ ಸಮರ್ಪಿತಗೊಳಿಸಬಹುದು ಎನ್ನುವುದಕ್ಕೆ ಹಲಗಲಿಯ ಬೇಡರ ಕ್ರಾಂತಿಕಾರಿಗಳು ನಮಗೆ ಮಾದರಿಯಾಗಿದ್ದಾರೆ. बंधु भगिनी, जब हमारे देश में देशभक्ति की चर्चा होती है, राष्ट्रभक्ति की चर्चा होती है, राष्ट्रभक्ति की भावनाओं की चर्चा होती है, राष्ट्रगीत की वंदे मातरम की चर्चा होती है, तो कुछ लोगों को जरा परेशानी भी होती है. ಬಂಧು ಭಗಿನಿಯರೇ, ಇವತ್ತು ನಮ್ಮ ದೇಶದಲ್ಲಿ ದೇಶಭಕ್ತಿಯ ಮಾತು ಬಂದಾಗ, ರಾಷ್ಟ್ರಭಕ್ತಿಯ ಮಾತು ಬಂದಾಗ, ಒಂದೇ ಮಾತರಂ ಮಾತು ಬಂದಾಗ ಇವತ್ತು ಇಲ್ಲಿ ದೊಡ್ಡ ಚರ್ಚೆ ನಡೆಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. जो आजादी देशभक्ति के ज्वार ने दिलाई, आज अगर देशभक्ति के द्वारा विकास पे जाने का अगर हम महाआंदोलन खड़ा करते हैं, तो कांग्रेस पार्टी के और उनके कुछ आसपास के साथीदारों को देशभक्ति में ही कुछ बुरी बुरी बू आने लग जाती है, और उस देशभक्ति से भी उनको सुन करके बुखार आने लग जाता है. ದೇಶಭಕ್ತಿಯ ಆಧಾರದ ಮೇಲೆ ಸ್ವಾತಂತ್ರ್ಯ ಪಡೆದುಕೊಂಡು ಬಂದ ನಾವು ಇವತ್ತು ಅಭಿವೃದ್ಧಿಯನ್ನು ದೇಶಭಕ್ತಿಯ ಮೂಲಕವೇ ಸಾಧಿಸಬೇಕು ಅಂದಾಗ ಇವತ್ತು ಕಾಂಗ್ರೆಸ್ನವರಿಗೆ ಆ ದೇಶಭಕ್ತಿಯಲ್ಲೇ ಕೆಟ್ಟ ವಾಸನೆಯನ್ನು ಹುಡುಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. कोई कल्पना कर सकता है कि आजादी के बाद कांग्रेस का ऐसा पतन हुआ कि आज कांग्रेस के नेता, जो लोग भारत के तेरे टुकड़े होंगे के नारे लगाते हैं, उनके बीच में जाकर के उनको आशीर्वाद देने लग जाते हैं. ಯಾರಾದರೂ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಕಾಂಗ್ರೆಸ್ನವರು ಇವತ್ತು ದೇಶ ತೆರ ತುಕಡೆ ತುಕಡೆ ಕರೆಂಗೆ ಅನ್ನುವಂಥವ್ರ ಮಧ್ಯದಲ್ಲಿ ಹೋಗಿ ಆಶೀರ್ವಾದ ಮಾಡುವಂತ ಕೆಲಸ ಮಾಡ್ತಾರಂತ ಹೇಳಿ ಯಾರಾದರೂ ಕಲ್ಪನೆಯನ್ನಾದ್ರೂ ಮಾಡಿಕೊಳ್ಳಬಹುದಾ? ये कांग्रेस पार्टी का इतना पतन हुआ है, उनके नेताओं का इतना पतन हुआ है कि वो हिंदुस्तान की सेना अगर सर्जिकल स्ट्राइक करती है, दुश्मनों के छक्के छुड़ा देती है, तो एक कांग्रेस के नेता सेना के पास आज सबूत मांगने का भी पाप करने से डरते नहीं है. ಇವತ್ತು ನಮ್ಮ ದೇಶದ ಹೆಮ್ಮೆಯ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಇವತ್ತು ಅವರನ್ನ ಸಂಶಯಿಸುವಂತ ಆ ಘಟನೆಯನ್ನೇ ಪ್ರಶ್ನಿಸುವಂತ
ಅನ್ನುವಂತ ಕುಕೃತ್ಯ ಮಾಡ್ತಾರೆ ಅಂತ ಹೇಳಿ ಯಾರು ನಂಬಲಿಕ್ಕೆ ಸಾಧ್ಯ ಇದೆ? ಆ ರೀತಿ ಅಧಪತನಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ನವರು, ಆ ನಾಯಕರು ಅನ್ನುವಂತ ಮಾತು. जिनको देशभक्ति के नाम पर बुखार आ जाता है, जिनको देशभक्ति की बातों पर नफरत हो जाती है, जिनके लिए देशभक्ति संकट का कारण दिखती है, ऐसे सभी लोगों को, इनको सभी को मैं कहना चाहता हूं, अरे और किसी से न सीखो तो मत सीखो। अरे अपने पूर्वजों से कुछ नहीं सीखना है तो मत सीखो। अरे महात्मा गांधी वाली कांग्रेस से नहीं सीखना है तो मत सीखो। लेकिन कम से कम ये बागलकोट के मेरे मुधोल डॉग से तो कुछ सीखो। ಕಾಂಗ್ರೆಸ್ಸಿಗರೇ, ನಿಮ್ಮ ಹಿರಿಯರಿಂದ ನೀವು ಕಲಿದೇ ಹೋದ್ರೆ ಆಯ್ತು. ರಾಷ್ಟ್ರಭಕ್ತಿ ದೇಶಭಕ್ತಿಯ ಬಗ್ಗೆ ನೀವು ತಿಳಿದುಕೊಳ್ಳದೆ, ನಿಮ್ಮ ಹಿರಿಯರನ್ನು ತಿಳ್ಕೊಳ್ಳದೆ ಇದ್ರು ಅಷ್ಟೇ ಆಯ್ತು. ಆದ್ರೆ ಗಾಂಧೀಜಿಯವರನ್ನು ತಿಳ್ಕೊಳ್ಳದೆ ಇದ್ರು ಹೋಯ್ತು. ಆದ್ರೆ ಅತ್ಯಂತ ಕಡಿಮೆ ಅಂದ್ರೆ ಈ ಬಾಗಲಕೋಟೆ ಹೆಮ್ಮೆಯ ಮುಧೋಳದ ಡಾಗ್ನಿಂದ ಆದ್ರೂ ನೀವು ಕಲೀರಿ, ಮುಧೋಳದ ನಾಯಿಯಿಂದ ಆದ್ರೂ ಕಲೀರಿ ಅನ್ನುವಂತ ಮಾತನ್ನ ಹೇಳಿಕೆ. अरे यही बागलकोट के मेरे मुधोल डॉग्स आज मेरी देश की रक्षा के लिए एक नई बटालियन बन करके खड़े हैं। ಇದೇ ಬಾಗಲಕೋಟೆಯ ನನ್ನ ಮುಧೋಳದ ಡಾಗ್ಗಳು ಇವತ್ತು ಈ ರಾಷ್ಟ್ರ ರಕ್ಷಣೆಯಲ್ಲಿ ಒಂದು ಹೊಸ ಬಟಾಲಿಯನ್ ಅನ್ನು ನೀಡುವಂತ ಕೆಲಸ ಮಾಡಿದೆ. हिंदुस्तान में पहली बार हमने इतना बड़ा निर्णय किया है। यहाँ के मुधोल डॉग की देशभक्ति को भी हमने पहचाना है और भारत की सुरक्षा के लिए एक बटालियन हम तैयार कर रहे हैं। ಇದೇ ಮುಧೋಲ್ ಡಾಗ್ ನಲ್ಲಿರುವಂತ ದೇಶಭಕ್ತಿಯನ್ನು, ರಾಷ್ಟ್ರಭಕ್ತಿಯನ್ನು ನಾವು ಗುರುತಿಸಿದೀವಿ. ಈ ದೇಶ ರಕ್ಷಣೆಗಾಗಿ ಮುಧೋಲ್ ಡಾಗ್ನ ಒಂದು ಬಟಾಲಿಯನ್ ಅನ್ನ ಹೊಸದಾಗಿ ನಿರ್ಮಾಣ ಮಾಡುವಂತ ಕೆಲಸ ನಾವು ಮಾಡಿದೀವಿ. भाइयों बहनों, लेकिन मुझे भी विश्वास है ये 7वें आसमान पर इनका अहंकार पहुंचा हुआ है। देश की जनता ने उनको नकार दिया, लेकिन वो अपनी जो ऐंठ है ना, ऐंठ 50-60 साल तक सरकार में अपना दबदबा है, उसके कारण अभी भी वो जमीन पर आने के लिए तैयार नहीं है। वो मुधोल डॉग से भी कुछ सीखेंगे, ये मुझे आशा नहीं है। ಕಳೆದ 50-60 ವರ್ಷಗಳಿಂದ ಅವರು ಅಧಿಕಾರವನ್ನು ಅನುಭವಿಸಿ ಅವರು ಆಕಾಶವನ್ನು ತಲುಪಿದ್ದಾರೆ. ಅವರು ಕೆಳಗೆ ಬರ್ತಾರೆ ಅನ್ನುವಂತ ವಿಶ್ವಾಸ ಇಲ್ಲ. ಈ ಮುಧೋಲ್ ಡಾಗ್ನಿಂದನೂ ಅವರು ದೇಶಭಕ್ತಿಯನ್ನ, ರಾಷ್ಟ್ರಭಕ್ತಿಯನ್ನು ಕಲಿತಾರೆ ಅನ್ನುವಂಥದ್ದಕ್ಕೆ ವಿಶ್ವಾಸವಿಲ್ಲ. कांग्रेस पार्टी का अहंकार इतना 7वें आसमान पर पहुंचा है। मुझे आज देशवासियों को बहुत दुख के साथ बताना है, भाइयों बहनों, जब 2014 का चुनाव का नतीजा आया, हमारे देश में ये परंपरा रही है कि जो पराजित होते हैं वो हंसते खेलते पराजय को स्वीकार करते हैं। यही लोकतंत्र की विशेषता होती है। लेकिन आपने देखा होगा 2014 के नतीजों के बाद कांग्रेस के नेता, मां और बेटा टीवी के सामने नई चुनी हुई सरकार को, देश की जनता को अभिनंदन देने तक का भी औचित्य दिखाने का नम्रता उनमें नहीं थी। ಬಂಧುಗಳೇ, ಕಾಂಗ್ರೆಸ್ಸಿಗರ ಅಹಂಕಾರ ಇವತ್ತು ಮುಗಿಲು ಮುಟ್ಟಿದೆ. 2014ರಲ್ಲಿ ಕಾಂಗ್ರೆಸ್ ಸೋತ ನಂತರ ಆ ಸೋಲನ್ನು ಒಪ್ಪಿಕೊಳ್ಳಬೇಕಾಗಿತ್ತು. ಆ ಸೋಲನ್ನು ಒಪ್ಪಿಕೊಂಡು ಗೆಲುವು ಸಂಪಾದಿಸಿದವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಾಗಿತ್ತು. ಆದರೆ ಇವತ್ತು ತಾಯಿ ಹಾಗೂ ಮಗ ಇಬ್ಬರು ಕೂಡ ಇವತ್ತು ಅಭಿನಂದನೆಗಳನ್ನ ಸಲ್ಲಿಸದೇನೆ ಈ ಸೋಲನ್ನು ಒಪ್ಪಿಕೊಳ್ಳದೆ ಇರುವಂತಹ ಮಾನಸಿಕ ಸ್ಥಿತಿಗೆ ತಲುಪಿದ್ದಾರೆ. तब मैंने माना ये तो नामदार है, पीढ़ी दर पीढ़ी एक के बाद एक ही परिवार के लोग प्रधानमंत्री बन गए हैं। ये तो नामदार है, मुझ जैसे कामदार को बधाई देना उनके लिए उचित नहीं है। ठीक है, मैंने मान लिया। ಇವರು ನಾಮಧಾರಿಗಳಾಗಿದ್ದಾರೆ. ನನಗೆ ಅನಿಸಿತ್ತು ಇವರು ತಲೆತಲಾಂತರವಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ನನಗೆ ಅಭಿನಂದನೆಗಳು ಹೇಳೋದ್ರ ಬಗ್ಗೆ ನಾನು ಅರ್ಥ ಮಾಡಿಕೊಂಡೆ, ನಾನು ಸಮಾಧಾನ ಮಾಡಿಕೊಂಡೆ.
लेकिन मेरे देशवासियों, मैं आज जो बात करना चाहता हूं, जरा गंभीर बात बताना चाहता हूं, मैं पूछना चाहता हूं और देश की जनता समझे, ये कांग्रेस पार्टी का अहंकार 7वें आसमान पर पहुंचा है। एक गरीब मां का बेटा, गांव में पला हुआ बेटा, दलित मां का बेटा इस देश का राष्ट्रपति चुना गया। उनकी फर्ज बनती थी कि जाकर के एक दलित जब राष्ट्रपति बने हैं तो उनको जाकर के कर्टसी कॉल करना। आपको जानकर के हैरानी होगी, ये दलित राष्ट्रपति बने हैं, इनको पसंद नहीं आया। अभी तक 1 साल हो गया, मैडम सोनिया जी को हमारे देश के राष्ट्रपति जी को कर्टसी कॉल के लिए जाने की फुर्सत नहीं मिली है। और उनके राजकुमार, वे भी 7 महीने के बाद मेमोरेंडम देने के लिए गए थे। भाइयों बहनों, हिंदुस्तान के राष्ट्रपति दलित है, हिंदुस्तान के राष्ट्रपति एक संस्था है और कांग्रेस एक जिम्मेवार दल रहा है। 60 साल तक आजादी के बाद जिन्होंने राज भोगा है, उनमें इतना भी विवेक नहीं है और आज दलितों की बातें करने निकले हैं। ಬಂಧುಗಳೇ, ಒಬ್ಬ ಬಡ ತಾಯಿಯ ಮಗ, ಒಬ್ಬ ದಲಿತ ಈ ರಾಷ್ಟ್ರದ ರಾಷ್ಟ್ರಪತಿ ಆಗಬೇಕು ಅಂತ ಹೇಳಿ ರಾಷ್ಟ್ರಪತಿಯಾಗಿ 1 ವರ್ಷ ಆದ್ರೂ ಈ ಕಾಂಗ್ರೆಸ್ಸಿನ ಮುಖ್ಯಸ್ಥರಾಗಿರುವಂತಹ ಸೋನಿಯಾ ಗಾಂಧಿ ಹೋಗಿ ಭೇಟಿ ಮಾಡುವಂತ ಸೌಜನ್ಯ ತೋರಲಿಲ್ಲ. ಅವರ ಮಗ ರಾಹುಲ್ ಗಾಂಧಿ ಹೋಗಿ ಒಂದು ಮನವಿ ಪತ್ರ ಕೊಡ್ಲಿಕ್ಕೆ ಹೋಗುವಂತ ಕೆಲಸ ಮಾಡಿದ್ರು. ಅವರ ಅಹಂಕಾರ 7ನೇ ಮುಗಿಲು ಮುಟ್ಟಿದೆ ಅನ್ನುವಂತ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತಾನೆ. ಅವರು ದಲಿತರ ಬಗ್ಗೆ ಮಾತನಾಡುವಂತ ಯಾವ ನೈತಿಕತೆಯನ್ನು ಹೊಂದಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿಕ್ಕೆ ಇಚ್ಛೆ ಪಡ್ತಾನೆ. भाइयों बहनों, कांग्रेस, उसका लक्ष्य देश का गरीब, दलित, पीड़ित, शोषित, वंचित, मेरा किसान, मेरा गांव, हमारी माताएं बहनें, मेरे देश का नौजवान, ये अगर उनकी चिंता होती, ये अगर उनकी प्राथमिकता होती तो 70 साल में देश की ये दुर्दशा नहीं होती। आज मेरे किसानों को आत्महत्या होने के लिए मजबूर नहीं होना पड़ता। ये इनके पापों का परिणाम है कि आज हमें ये सब भुगतना पड़ रहा है। ಬಂಧುಗಳೇ, ಇವತ್ತು ಕಾಂಗ್ರೆಸ್ ರೈತರ ಬಗ್ಗೆ, ದೀನರ ಬಗ್ಗೆ, ದಲಿತರ ಬಗ್ಗೆ, ಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡಿದ್ರೆ ಇವತ್ತು ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈ ದುರ್ದಶೆ ಏನಾದ್ರೂ ಬಂದಿದ್ರೆ ಅದು ಕಾಂಗ್ರೆಸ್ಸಿನ ಆಡಳಿತದ ಕಾರಣಕ್ಕಾಗಿ, ಅವರ ನಿಲುವುಗಳ ಕಾರಣಕ್ಕಾಗಿ. और अब सत्ता पाने के लिए जाति जाति से झगड़ा कराओ, पंथ के नाम पर झगड़े कराओ, ऊंच नीच का भेद कराओ, भाषा के नाम पर झगड़े कराओ, स्पृश्य अस्पृश्य के झगड़े कराओ, पूरे कर्नाटक को बांटने की साजिश आज कांग्रेस पार्टी ने की है। मैं कर्नाटक की जनता को जागरूक रहने के लिए अनुरोध करता हूं। भाइयों बहनों, अरे चुनाव तो आएंगे जाएंगे, सरकारें तो बनेगी बिगड़ेगी, लेकिन मेरा कर्नाटका ये अजरा अमर रहना चाहिए, इसको टूटने नहीं देना चाहिए, जाति के झगड़ों में फंसने नहीं देना चाहिए। ಬಂಧುಗಳೇ, ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕಾಗಿ ಜಾತಿ ಮತಗಳ ಮಧ್ಯದಲ್ಲಿ ಭೇದವನ್ನು ಉಂಟು ಮಾಡುವಂತ ಕೆಲಸ ಮಾಡ್ತಿದೆ. ಜನರ ಮಧ್ಯದಲ್ಲಿ ಭೇದ ಭಾವವನ್ನು ಉಂಟು ಹಾಕುವಂತ ಪ್ರಯತ್ನ ಮಾಡ್ತಿದೆ. ಇವತ್ತು ಜಗಳ ಹಚ್ಚುವಂತ ಕೆಲಸ ಮಾಡ್ತಿದೆ. ಚುನಾವಣೆ ಬರುತ್ತೆ ಹೋಗುತ್ತೆ, ಆದ್ರೆ ಈ ಕರ್ನಾಟಕ ಅಜರಾಮರವಾಗಿರಬೇಕು ಅನ್ನುವಂತ ಅಪೇಕ್ಷೆಯನ್ನು ನಾನು ವ್ಯಕ್ತಪಡಿಸ್ತೇನೆ. भाइयों बहनों, ये कांग्रेस पार्टी अब कर्नाटक को बांटने पर लगी पड़ी है, लेकिन हम कर्नाटक को बांटने नहीं देंगे, यहां पर जातिवाद का जहर फैलने नहीं देंगे। ಈ ಕರ್ನಾಟಕವನ್ನ ಕಾಂಗ್ರೆಸ್ ವಿಭಜನೆ ಮಾಡಬಯಸುತ್ತೆ. ಯಾವುದೇ ಕಾರಣಕ್ಕೂ ಈ ಕರ್ನಾಟಕವನ್ನ ವಿಭಜನೆ ಮಾಡಲಿಕ್ಕೆ ನಾವು ಬಿಡಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದೀನಿ. अरे कांग्रेस के लोग, जागो जागो जागो, अरे हमारी नहीं सुननी है तो मत सुनो, लेकिन इसी धरती के संतान राष्ट्रीय कवि कुवेंपु के उस गीत को कैसे भूल सकते हो, जिन्होंने कहा था, जय भारत जननीय तनु जाते, जय है कर्नाटका माते। ಏ ಕಾಂಗ್ರೆಸ್ಸಿಗರೇ,
ನಂದು ಕೇಳಿ ಬಿಡಿ, ಜನರು ಕೇಳಿ ಬಿಡಿ. ಆದ್ರೆ ನೀವು ಕರ್ನಾಟಕದ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರುವಂತಹ ಗೀತೆ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಗೀತೆ ಬಗ್ಗೆ ನೀವು ಒಂದ್ಸಲ ಯೋಚನೆ ಮಾಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. और भाइयों बहनों, ये भी सही है कि जनता अलगाववाद को किसी भी हालत में स्वीकार करने वाली नहीं है और 12 मई को अलगाववाद का खेल खेलने वालों को ये जनता पराजित करके रहने वाली है. ಬಂಧುಗಳೇ, ಕರ್ನಾಟಕದ ಜನತೆ ಯಾವತ್ತೂ ಈ ವಿಭಜಕ ರಾಜಕಾರಣವನ್ನು ಒಪ್ಪಿಕೊಳ್ಳಲ್ಲ. ಮೇ 12ನೇ ತಾರೀಕಿಗೆ ಅವರಿಗೆ ಮತಗಳ ಮೂಲಕ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತಾರೆ ಅನ್ನುವಂಥದ್ದು. भाइयों बहनों, भगवान बसवेश्वर इसी जिले के कुंडाला संगम में समाधिस्थ हुए थे. कांग्रेस ने उनको भी भुला दिया. ಭಗವಾನ್ ಬಸವೇಶ್ವರರು ಇದೇ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸಮಾಧಿಯಾದರು. ಕಾಂಗ್ರೆಸ್ನವರು ಬಸವೇಶ್ವರರನ್ನು ಕೂಡ ಮರೆತು ಬಿಟ್ರು. और कांग्रेस के नेताओं को भगवान बसवेश्वर की कितनी समझ है, कितना महात्म्य है, आपने सुना होगा. अभी उन्होंने 2 शब्दों में उनका परिचय करवा दिया, सिर्फ नुडियंते नडे. ಕಾಂಗ್ರೆಸ್ಸಿನವರು ಬಸವೇಶ್ವರ ವಿಚಾರಗಳನ್ನ ಎಷ್ಟು ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ಆದ್ರೆ ಬಸವೇಶ್ವರನ್ನ 2 ನುಡಿಗೆ ಅವರು ಸೀಮಿತಗೊಳಿಸಿದ್ರು. ನುಡಿದಂತೆ ನಡೆ ಅನ್ನುವಂತ ನುಡಿಗಳಿಗೆ ಸೀಮಿತಗೊಳಿಸುವಂತ ಕೆಲಸ ಮಾಡಿದ್ರು. अरे उन्हें कहां पता है कि भगवान बसवेश्वर का दर्शन कितना विस्तृत था, कितना दीर्घदृष्टि था, कितना लोकतांत्रिक था, उनको इसका पता तक नहीं है. ಅವರಿಗೇನು ಗೊತ್ತಿದೆ ಭಗವಾನ್ ಬಸವೇಶ್ವರರ ವಿಚಾರಗಳು ಅವು ಎಷ್ಟೊಂದು ಪವಿತ್ರವಾಗಿವೆ, ಎಷ್ಟೊಂದು ಲೋಕತಾಂತ್ರಿಕವಾಗಿದೆ, ಆ ವಿಷಯದ ಬಗ್ಗೆ ಅವರಿಗೆ ಪ್ರಜ್ಞೆ ಇಲ್ಲ. और अब जब कर्नाटका का चुनाव आया तो भगवान बसवेश्वर उनको याद आने लगे. लेकिन भाइयों बहनों, कर्नाटक की जनता को पता होना चाहिए, जब अटल बिहारी वाजपेयी की सरकार बनी, जब अटल बिहारी वाजपेयी की सरकार बनी, तब पार्लियामेंट के अंदर पहली बार भगवान बसवेश्वर की मूर्ति लगाई गई. भाइयों बहनों, ಕಳೆದ 50 ವರ್ಷಗಳಲ್ಲಿ ಬಸವೇಶ್ವರರ ನೆನಪು ಇವರಿಗೆ ಬರಲಿಲ್ಲ. ಈಗ ಚುನಾವಣೆ ಬಂದಿದೆ, ಇವ್ರಿಗೆ ನೆನಪಾಗ್ತಾ ಇದೆ. ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. और हमने विश्व के सामने भगवान बसवेश्वर के विचारों पहुंचाने का बीड़ा उठाया. आपको पता होगा 2015 में लंदन में थेम्स नदी के किनारे पर मुझे भगवान बसवेश्वर की प्रतिमा का लोकार्पण करने का सौभाग्य मिला था. ಭಗವಾನ್ ಬಸವೇಶ್ವರ ವಿಚಾರಗಳನ್ನ ವಿಶ್ವಾದ್ಯಂತ ಪಸರಿಸುವಂತ ಕೆಲಸ ನಮಗೆ ಸಿಕ್ತು. ಆ ಪೀಡಿಯನ್ನ ಆ ಭಾಗ್ಯವನ್ನ ನಾವು ಎತ್ಕೊಂಡಿದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ 2015ರಲ್ಲಿ ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಭಗವಾನ್ ಬಸವೇಶ್ವರ ಮೂರ್ತಿಯ ಅನಾವರಣ ಮಾಡುವಂತ ಭಾಗ್ಯ ನನಗೆ ದೊರೆತಿತ್ತು ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. और अभी जब भगवान बसवेश्वर की जन्म जयंती थी, उस दिन मैं लंदन में था, तो मैं सुबह फिर वहां चला गया और भगवान बसवेश्वर जी के चरणों में अपना सर झुकाया था. ಈ ಬಾರಿಯ ಬಸವೇಶ್ವರ ಜಯಂತಿ ದಿನದಂದು ನಾನು ಲಂಡನ್ ನಲ್ಲಿದ್ದೆ. ಮತ್ತೆ ಬಸವೇಶ್ವರರ ದರ್ಶನವನ್ನ ಪಡೆಯುವಂತ ಕೆಲಸ ಮಾಡಿದ್ದೀನಿ. भाइयों बहनों, ये कांग्रेस पार्टी विकास के नाम में भी भेदभाव करना, सरकार का कारोबार भी भेदभाव कर रहा है. ये मुख्यमंत्री यहां आपके इलाके में आए हैं, भले कहीं से भाग करके आए हो, लेकिन आपकी कितनी योजनाओं को यहां से उठा उठा करके ले गए, आपकी कितनी योजनाओं को ताले लगा दिए, यहां से योजनाओं को दूसरी जगह पे ले गए. ये सारा याद करके इस बार मौका मिला है, उनको यहीं से वापस भेज दो ताकि कभी आपके साथ अन्याय करने का पाप न करे. ಬಂಧುಗಳೇ, ಇಲ್ಲಿಯ ಮುಖ್ಯಮಂತ್ರಿ ಎಲ್ಲಿಂದಲೇ ಓಡಿ ಬಂದಿರಲಿ, ಆದ್ರೆ ಅವರು ಇಲ್ಲಿಯ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳಿಗೆ ಕೀಲಿ ಹಾಕುವಂತ ಕೆಲಸ ಮಾಡಿದ್ರು, ಯಾವ ಯಾವ ಅಭಿವೃದ್ಧಿ ಕಾರ್ಯಗಳನ್ನ ಬೇರೆಡೆಗೆ ಸ್ಥಳಾಂತರಿಸುವ ಕೆಲಸ ಮಾಡಿದ್ರು, ಯಾವ ಯಾವ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿಂದ ಓಡಿಸಿದ್ರು, ಇದೆಲ್ಲವನ್ನು ನೆನಪಿಟ್ಟುಕೊಂಡು ಅವರಿಗೆ ಪಾಠ ಕಲಿಸುವಂತ ಕೆಲಸ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. भाइयों बहनों,
यहां पर पानी के संबंध में एक योजना थी, सिंचाई की योजना थी, महत्वपूर्ण योजना थी, लेकिन रातों रात ये वर्तमान कांग्रेस की सरकार आपके हक की जो योजना थी वो दूसरे इलाके में उठा करके ले गए थे और यहां के किसानों को ऐसे ही बेसहारा छोड़ दिया था। ಈ ಭಾಗದ ರೈತರಿಗೆ ಕಾಯಕಲ್ಪ ಆಗಬೇಕಾಗಿರುವಂತ ಒಂದು ನೀರಾವರಿ ಯೋಜನೆ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಸ್ವೀಕೃತಿಯಾಗಿತ್ತು. ಆ ಯೋಜನೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿಯ ರೈತರಿಗೆ ಅನ್ಯಾಯ ಮಾಡಿ ಅದನ್ನ ಬೇರೆಯವರಿಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ನೆನಪಿಸಿಕೊಳ್ಬೇಕು. इतना ही नहीं, येडियुरप्पा जी के जमाने में यहां पर सिंचाई की एक और योजना बनाई गई थी, उसको भी उन्होंने ताला मार दिया और लटका दिया। ಯಡಿಯೂರಪ್ಪನವರ ಒಂದು ಸರ್ಕಾರ ಇರುವಂತ ಸಂದರ್ಭದಲ್ಲಿ ಈ ಭಾಗದ ರೈತರಿಗೆ ಕಾಯಕಲ್ಪ ಹೋಗುವಂತ ನೀರಾವರಿ ಯೋಜನೆಯನ್ನ ಮಾಡಿದ್ರು, ಅದನ್ನು ಕೂಡ ಅದನ್ನು ಬಂದ್ ಮಾಡುವಂತ ಕೆಲಸ ಮಾಡಿದ್ರು, ಈ ಭಾಗದ ರೈತರಿಗೆ ಅನ್ಯಾಯವನ್ನು ಮಾಡಿದ್ರು. भाइयों बहनों, ये हमारा इलाका गन्ना किसानों का इलाका है। ये गन्ना किसानों को जो बकाया राशि है वो समय पर देना ये कर्नाटका सरकार की जिम्मेवारी है कि नहीं है, लेकिन उनको जरा भी इसकी परवाह नहीं है। ಬಂಧುಗಳೇ, ಈ ಭಾಗ ಕಬ್ಬು ಬೆಳೆಗಾರರ ಭಾಗ ಅನ್ನುವಂಥದ್ದು ಗೊತ್ತಿದೆ. ಕಬ್ಬು ಬೆಳೆಗಾರರಿಗೆ ಸೂಕ್ತ ಸಮಯದಲ್ಲಿ ಬಿಲ್ ಸಿಗಬೇಕು ಅನ್ನುವಂಥದ್ದು ಇದು ಕರ್ನಾಟಕ ಸರ್ಕಾರದ ಜವಾಬ್ದಾರಿಯಾಗಿದೆ. ಈ ಜವಾಬ್ದಾರಿಯನ್ನ ಕರ್ನಾಟಕ ಸರ್ಕಾರ ನಿಭಾಯಿಸಿಲ್ಲ, ರೈತರಿಗೆ ಅನ್ಯಾಯ ಆಗಿದೆ ಅನ್ನುವಂತ ಮಾತನ್ನು ಹೇಳ್ತಿದ್ದೇವೆ. गन्ना किसानों को पहले सिंचाई के पानी से वंचित रखा, पसीना बहा करके उसने गन्ना पैदा किया, तो उसकी जो राशि मिलनी चाहिए थी, पैसा मिलना चाहिए था, वो की बकाया पड़ा रहा। ಕಬ್ಬು ಬೆಳೆಗಾರರಿಗೆ ಮೊದಲು ನೀರು ಸಿಗಬೇಕು, ಆ ನೀರು ಸಿಗೋದ್ರಲ್ಲಿ ಕಷ್ಟ ಇದೆ. ಆ ಕಷ್ಟದ ಮಧ್ಯದಲ್ಲೂ ಬೆಳೆದಿರುವಂತಹ ಕಬ್ಬಿಗೆ ಸರಿಯಾದಂತಹ ಬೆಲೆಯನ್ನ ಸೂಕ್ತ ಸಮಯದಲ್ಲಿ ಕೊಡಿಸೋದು ಇವತ್ತು ಆಗ್ತಾ ಇಲ್ಲ. ऐसा लगता है कि आपके यहाँ के मुख्यमंत्री को शायद गन्ना किसानों के साथ कोई पुरानी दुश्मनी दिख रही है। ಹಿಂಗ ಅನಿಸ್ತಿದೆ, ಈ ಭಾಗದ ಕಬ್ಬು ಬೆಳೆಗಾರರ ಮೇಲೆ ಯಾವುದೋ ಜನ್ಮದ ಒಂದು ದ್ವೇಷ ಈ ಮುಖ್ಯಮಂತ್ರಿಗಿದೆ ಅಂತ ಅನಿಸುತ್ತಿದೆ ಇವತ್ತು. भाइयों बहनों, गन्ना किसानों के लिए हमारी सरकार संवेदनशील है। हमने इस बार जब गन्ना की पैदावार ज्यादा हुई है, चीनी की पैदावार ज्यादा होने की संभावना है, बाजार में दाम टूटने की संभावना है, किसान को कर्ज में डूबने की संभावना है, तत्काल हमने निर्णय किया कि हम अगर एक्सपोर्ट करना चाहते हैं तो हमने दरवाजे खोल दिए ताकि बोझ मेरे गन्ना के किसान पर नहीं आना चाहिए। ಯಾವಾಗ ಯಾವಾಗ ಸಕ್ಕರೆ ಬೆಲೆ ಇಳಿದು ಈ ಕಬ್ಬು ಬೆಳೆಗಾರರಿಗೆ ಸಂಕಷ್ಟ ಆಗುತ್ತೆ, ಯಾವಾಗ ಕಬ್ಬಿನ ಬೆಳೆ ಹೆಚ್ಚಾಗಿ ಸಕ್ಕರೆ ಉತ್ಪಾದನೆ ಹೆಚ್ಚಾಗುತ್ತೆ, ಅವಾಗ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನು ಇವತ್ತು ಮಿತಿಯನ್ನು ಹೇರಿದೀವಿ ಅದನ್ನು ತೆಗೆದು ಹಾಕುವ ಮೂಲಕ ಓಪನ್ ಮಾರ್ಕೆಟ್ಗೆ ಬೆಲೆ ಬರುವ ರೀತಿಯಲ್ಲಿ ನೋಡ್ಕೊಂಡಿದೀವಿ. ಆ ನಿಟ್ಟಿನಲ್ಲಿ ರೈತರಿಗೆ ಒಂದು ಸೂಕ್ತವಾಗಿರುವಂತಹ ಬೆಲೆ ಸಿಗುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಿದೆ. मेरे गन्ना किसान के भाइयों बहनों, अभी अभी हमारी सरकार ने निर्णय किया है कि 1 क्विंटल पर मिलों को 5 रुपया 50 पैसा अधिक राशि दी जाएगी ताकि हमारे गन्ना किसानों को पूरा फायदा मिले। लेकिन हमने नियम बनाया है, चीनी मिल वालों को पैसा नहीं दिया जाएगा, ये पैसा सीधा किसान के बैंक के खाते में जाएगा। ನಾವೊಂದು ನಿರ್ಣಯವನ್ನು ಮಾಡಿದ್ದೀವಿ ಬಂಧುಗಳೇ. ಏನು ನೀವು ಕಬ್ಬನ್ನ ಫ್ಯಾಕ್ಟರಿಗಳಿಗೆ ಕಳಿಸಿದ್ರಿ, ಪ್ರತಿ ಕ್ವಿಂಟಲ್ ಆ ಕಬ್ಬಿಗೆ 5.5 ರೂಪಾಯಿಯಷ್ಟು ಸಹಾಯಧನ ಕೊಡಬೇಕು ಅನ್ನುವಂತ ನಿರ್ಣಯವನ್ನು ಮಾಡಿದೀವಿ. ಆದ್ರೆ ಆ ಸಹಾಯಧನ ಫ್ಯಾಕ್ಟರಿಗಳಿಗೆ ಕೊಡಲ್ಲ, ಆ ಸಹಾಯಧನವನ್ನ ನೇರವಾಗಿ ರೈತರು, ನೀವೇನು ಕಬ್ಬು ಬೆಳೆಗಾರರಿದ್ದೀರಿ, ನಿಮ್ಮ ಅಕೌಂಟ್ಗಳಿಗೆ ಕಳಿಸುವಂತ ಕೆಲಸವನ್ನ ನಾವು ಮಾಡ್ತಿದ್ದೀವಿ. किसान भाइयों बहनों, गन्ना के किसान भाइयों बहनों, पिछली बार हमारी सरकार ने समर्थन मूल्य में 11% वृद्धि की थी और 5 करोड़ से ज्यादा मेरा किसान परिवारों को इसका सीधा लाभ हमने दिया था। ಕಳೆದ ಬಾರಿ ಬೆಂಬಲ ಬೆಲೆಗೆ ಹೋಲಿಸಿದರೆ 11% ಬೆಂಬಲ ಬೆಲೆಯನ್ನು ಏರಿಸಲಾಗಿದೆ. ಇದರ ನೇರ ಲಾಭ ಎಲ್ಲ ರೈತರಿಗೆ ಆಗಿದೆ ಅನ್ನುವಂತ ಮಾತನ್ನು ಹೇಳ್ತಿದ್ದೀನಿ. भाइयों बहनों, हमारा किसान जब दुनिया में चीनी का बाजार ऊपर नीचे हो जाता है तो हिंदुस्तान में भी इसका असर होता है और उसका सीधा असर मेरे गन्ना के किसानों को होता है। और इसलिए हमने इथेनॉल को पेट्रोल में ब्लेंडिंग करने का एक बहुत बड़ा महत्वपूर्ण कदम उठाया
और बहुत बड़ी मात्रा में करने का निर्णय किया कि पेट्रोल के अंदर गन्ना किसान जो पैदा करता है उसमें से इथानॉल बना करके वो इथानॉल पेट्रोल के अंदर डाल करके देश के पैसे भी बचाना और किसान की जिंदगी भी बचाने का काम किया। ಯಾವಾಗ ಅಂತಾರಾಷ್ಟ್ರೀಯ ಬೆಲೆಗಳಲ್ಲಿ ಏರಿಳಿತ ಆಗುತ್ತೆ, ಸಕ್ಕರೆ ಬೆಲೆ ಇಳಿದಾಗ ಅದರ ಪರಿಣಾಮ ನಮ್ಮ ರಾಷ್ಟ್ರದಲ್ಲೂ ಆಗುತ್ತೆ, ಅದರ ಪರಿಣಾಮ ರೈತರ ಮೇಲೆ ಆಗುತ್ತೆ, ಯಾರು ಕಬ್ಬು ಬೆಳೆಗಾರರು ಅವ್ರ ಮೇಲೆ ಆಗುತ್ತೆ. ಹಾಗಾಗದಿರುವಂತೆ ಒಂದು ಉಪಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಇಥನಾಲ್ ಪ್ರಮಾಣವನ್ನು ಹೆಚ್ಚು ಮಾಡಿ ಪೆಟ್ರೋಲ್ ನಲ್ಲಿ ಅದನ್ನು ಬ್ಲೆಂಡ್ ಮಾಡುವಂತಹ ಉಪಕ್ರಮಕ್ಕೆ ನಾವು ಮುಂದಾಗಿದ್ದೀವಿ. ये कांग्रेस वाले ये इथेनॉल को विज्ञान मोदी आया उसके बाद आया क्या? सारी दुनिया में उपयोग होता है, लेकिन कांग्रेस के जमाने में सिर्फ 40 करोड़ लीटर इथेनॉल का उपयोग हुआ। हमने आकर के उसको इतना बढ़ाया, आज हम 3 गुना से भी ज्यादा करके करीब करीब 150 करोड़ लीटर इथेनॉल पेट्रोल में मिक्स करके गन्ना किसानों की मदद करने का काम कर रहे हैं। ಕಾಂಗ್ರೆಸ್ಸಿನ ನೀತಿ ಇಥನಾಲ್ ಕುರಿತು ಸರಿಯಾಗಿರಲಿಲ್ಲ. ಕಾಂಗ್ರೆಸ್ಸಿನ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಬರೀ 40,000 ಕೋಟಿ ಲೀಟರ್ ನಷ್ಟು ಇಥನಾಲ್ದ ಬಳಕೆ ಆಗ್ತಿತ್ತು. ಆದ್ರೆ ನಮ್ಮ ಸರ್ಕಾರ ಬಂದ ನಂತರ ಹೆಚ್ಚು ಕಡಿಮೆ 150 ಕೋಟಿ ಲೀಟರ್ ನಷ್ಟು ಇಥನಾಲ್ನ ಬಳಕೆಗೆ ನಾವು ಉಪಕ್ರಮವನ್ನು ವಹಿಸಿದ್ದೀವಿ. आप कल्पना कर सकते हैं भारत में पेट्रोल की जितनी खपत है अब हम करीब करीब 4.5% हम इथेनॉल मिक्स करने में पहुंच चुके हैं। देश की कितनी बड़ी सेवा की, किसानों की कितनी सेवा की, गन्ना किसानों की कितनी बड़ी सेवा की, ये हमारे एक निर्णय से आप देख सकते हैं। ಇದೆಲ್ಲವನ್ನು ಹೊರತುಪಡಿಸಿ ನೀವು ಯೋಚನೆ ಮಾಡಿ, ಇವತ್ತು ಇಥಿನಾಲಿನ 4.5% ಅಷ್ಟು ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದರ ಪರಿಣಾಮವಾಗಿ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೆ, ದೇಶಕ್ಕೆ ಎಷ್ಟು ಒಳಿತಾಗುತ್ತೆ ಅನ್ನುವಂಥದ್ರ ಬಗ್ಗೆ ಯೋಚಿಸಿ. भाइयों बहनों, हमारे देश के किसान को सुरक्षा मिले इसलिए हमने प्रधानमंत्री फसल बीमा योजना लाई। और प्रधानमंत्री फसल बीमा योजना भी ऐसी है कि मान लीजिए आपने बीज ला दिया, खेत जोत दिया, सारा खर्चा कर दिया, लेकिन बारिश नहीं आई, अब फसल तो खराब नहीं हुई, क्या उसका बीमा मिलेगा? अरे मोदी ऐसा बीमा लाया है कि अगर बारिश नहीं आई, फसल हुई ही नहीं, तो भी आपको बीमा का पैसा मिलेगा। ऐसी प्रधानमंत्री फसल बीमा योजना हमने लागू की है। ಬಂಧುಗಳೇ, ನಮ್ಮ ದೇಶದಲ್ಲಿ ಬೆಳೆಯುವಂತ ರೈತರು, ನೀವು ಬಿತ್ತಿದಿರಿ, ಬೆಳೆದ್ರಿ, ಆದ್ರೆ ಬೆಳಿಬೇಕು ಅಂತ ಹೇಳಿದ್ರೆ ಮಳೆ ಆಗ್ಬೇಕು. ಮಳೆ ಆಗದೆ ಇದ್ರೆ ನಿಮ್ಮೆಲ್ಲರಿಗೂ ಸಂಕಷ್ಟ ಆಗುತ್ತೆ. ಆ ಸಂಕಷ್ಟದಿಂದ ಹೊರತರುವ ಸಲುವಾಗಿ ನಿಮ್ಮೆಲ್ಲರಿಗೂ ಕೂಡ ಅದರ ಪರಿಹಾರ ದೊರಕಬೇಕು. ಆ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನಾವು ಜಾರಿಗೊಳಿಸ್ತಿದ್ದೀವಿ. आपने मानो बुआई की, शुरू में बारिश अच्छी हुई, फसल पकने तैयार होने लगी और फिर आखिर में बारिश आई नहीं और अचानक नुकसान हो गया या ज्यादा बारिश आ गई, पानी भर गया, तो भी प्रधानमंत्री फसल बीमा योजना का पैसा किसान को मिलेगा। ये भी योजना की ಬರೀ ಬರದ ಕಾರಣಕ್ಕಾಗಲ್ಲ, ನೀವು ಬಿತ್ತಿದ್ರಿ, ಆರಂಭದಲ್ಲಿ ಮಳೆ ಬಂತು, ಬಿತ್ತಿದ್ರಿ, ಬೆಳೆದ್ರಿ, ಅದರ ಮಧ್ಯದಲ್ಲೇ ಯಾವುದೋ ಕಾರಣಕ್ಕಾಗಿ ಇವತ್ತು ಬೆಳೆ ನಾಶ ಆದ್ರೆ ಅದಕ್ಕೂ ಕೂಡ ನೀರು ನಿಂತು ಏನಾದ್ರೂ ಆಗಿ ಆದ್ರೂ ಕೂಡ ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪರಿಹಾರ ಸಿಗೋ ರೀತಿಯಲ್ಲಿ ನಾವು ನೋಡ್ಕೊಂಡಿದೀವಿ. भाइयों बहनों, इतना ही नहीं, फसल तैयार हो गई, खेत में रेडी है, बस ट्रैक्टर का इंतजार हो रहा है, ट्रक का इंतजार हो रहा है, बाजार में ले जाना है और 15 दिन के भीतर भीतर ओले गिर गए, बारिश आ गई, आंधी आ गई और पकी पकाई फसल बर्बाद हुई, तो भी बीमा का पैसा मिलेगा। ऐसी प्रधानमंत्री फसल बीमा योजना ये मोदी सरकार लाई है। ನೀವು ಸಂಪೂರ್ಣ ಬೆಳೆ ಬೆಳೆದು ಕಟಾವು ಮಾಡುವ ಹಂತಕ್ಕೆ ಬಂತು, ಕಟಾವು ಮಾಡಿದ್ರಿ, ಟ್ರ್ಯಾಕ್ಟರ್ ಹೇರಿ ನೀವು ಮಾರ್ಕೆಟ್ಗೆ ತೆಗೆದುಕೊಳ್ಳುವಂತ ಹಂತದಲ್ಲೂ ಮಳೆ ಬಂದು ಬೇರೆ ಯಾವುದೋ ಕಾರಣಕ್ಕಾಗಿ ಆ ಬೆಳೆ ಹಾನಿ ಆದ್ರೆ ಅದಕ್ಕೂ ಕೂಡ ನಿಮಗೆ ಪರಿಹಾರ ದೊರಕುವಂತಹ ವ್ಯವಸ್ಥೆಯನ್ನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಮಾಡಲಾಗಿದೆ. भाइयों बहनों, पहले क्लेम की राशि मिलती थी, इस नई योजना से वो करीब करीब 2 गुना पहुंच गई है। 1100 करोड़ से ज्यादा रकम
अकेले कर्नाटका के किसानों के पास पहुंची है और आने वाले दिनों में हम फसल का दायरा भी बढ़ाने के लिए सोच रहे हैं। ಈ ಮೊದಲು ಏನು ನಿಮಗೆ ಪರಿಹಾರ ಸಿಕ್ತಿತ್ತು ಬೆಳೆ ಹಾನಿಗೆ, ಅದರ 2 ಪಟ್ಟು ಬೆಳೆ ಹಾನಿ ಪರಿಹಾರ ನಿಮ್ಮೆಲ್ಲರಿಗೂ ಸಿಗ್ತಿದೆ. ಕರ್ನಾಟಕ ಒಂದರಲ್ಲೇ 1100 ಕೋಟಿ ರೂಪಾಯಿಗಳ ಬೆಳೆ ಹಾನಿಯನ್ನ ಈಗಾಗಲೇ ಪರಿಹಾರವಾಗಿ ನೀಡಲಾಗಿದೆ. भाइयों बहनों, ये हमारा किसान मेहनत कश किसान है। अगर उसके खेत में पानी पहुंच जाए तो मेरे देश का किसान मिट्टी में से सोना पैदा करने की ताकत रखता है और इसलिए हमने प्रधानमंत्री कृषि सिंचाई योजना को बल दिया है। हर खेत में पानी पहुंचाने का हमने बीड़ा उठाया है। ಬಂಧುಗಳೇ, ರೈತ ಇವತ್ತು ಪರಿಶ್ರಮಿ. ರೈತ ಪರಿಶ್ರಮ ಪಟ್ರೆ ಇವತ್ತು ಭೂಮಿಯಿಂದ ಬಂಗಾರವನ್ನು ಕೂಡ ಬೆಳೆಯಬಲ್ಲ. ಆ ರೈತನಿಗೆ ನೀರನ್ನು ಕೊಟ್ರೆ ಈ ಕೃಷಿ ಭೂಮಿಯಲ್ಲಿ ನೀವೆಲ್ಲರೂ ಬಂಗಾರ ಬೆಳೆಯಬಹುದು. ಆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕೃಷಿ सिंचाई योजನೆಯನ್ನು ನಾವು ಮಾಡಿದ್ದೇವೆ. कांग्रेस के जमाने में 30-35 साल से सिंचाई के जो प्रोजेक्ट अटके पड़े थे, लटके पड़े थे, भटके पड़े थे, 30-35 महीनों के अंदर हमने उन सारे प्रोजेक्ट को पूरा करने का एक बहुत बड़ा अभियान चलाया है और हजारों करोड़ रुपया लगा करके इन पानी को किसानों तक पहुंचाने का काम प्रारंभ किया है। ಕಳೆದ 30-35 ವರ್ಷಗಳಿಂದ ಕಾಂಗ್ರೆಸ್ ಅವಧಿಯಲ್ಲಿ ಅಪೂರ್ಣಗೊಂಡಿರುವಂತಹ ನೀರಾವರಿ ಯೋಜನೆಗಳನ್ನ ಬರೇ 30-35 ತಿಂಗಳಲ್ಲಿ ನಾವು ಅದನ್ನು ಪೂರ್ತಿಗೊಳಿಸಿ ಜನರಿಗೆ ನೀರನ್ನು ತಲುಪಿಸುವಂತ ಕೆಲಸವನ್ನ ಕಾರ್ಯಯೋಜನೆಯನ್ನು ನಾವು ಮಾಡಿದೀವಿ. जिस प्रकार से सिंचाई के लिए पानी की जरूरत है, उसी प्रकार से पानी की बचत करना भी उतना ही जरूरी है और इसलिए ड्रिप इरिगेशन, स्प्रिंकलर, माइक्रो इरिगेशन आज 24 लाख हेक्टेयर भूमि तक उसका दायरा बढ़ाने में भी हमारी सरकार सफल हुई है। ನೀರನ್ನ ನಿಮಗೆ ತಲುಪಿಸಿ ನೀರಿನ ಉಪಯೋಗ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳೋದು ಎಷ್ಟು ಮುಖ್ಯವಾಗಿದೆಯೋ ಅಷ್ಟೇ ಮುಖ್ಯವಾಗಿರುವಂತಹ ಸಂಗತಿ ಈ ನೀರಿನ ಸದ್ಬಳಕೆ, ನೀರಿನ ಉಳಿತಾಯವಾಗಿದೆ. ಆ ಹಿನ್ನೆಲೆಯಲ್ಲಿ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಅನ್ನ ನಿಮ್ಮೆಲ್ಲರಿಗೂ ಕೂಡ ಕೊಡುವಂತ ಕೆಲಸವನ್ನ ನಾವು ಮಾಡಿದೀವಿ. ಆ ಹಿನ್ನೆಲೆಯಲ್ಲಿ 24 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ಈ ಯೋಜನೆಯನ್ನ ತಲುಪಿಸುವಂತ ಕೆಲಸ ನಾವು ಮಾಡಿದೀವಿ. मैं हमारे येदियुरप्पा जी को बधाई देता हूं। हमारे किसान नेता, किसान पुत्र और किसानों के समर्पित नेता श्रीमान येदियुरप्पा जी को बधाई देता हूं कि कल उन्होंने जो मैनिफेस्टो घोषित किया है कर्नाटक बीजेपी ने, और उसमें उन्होंने घोषित किया है कि 5000 करोड़ रुपयों के सहयोग से रैता बंधु मार्केट इंटरवेंशन फंड बनाया जाएगा. ನಾನು ರೈತ ನಾಯಕ, ರೈತರಿಗಾಗಿ ಸಮರ್ಪಿತ ತಮ್ಮ ಜೀವನವನ್ನೇ ಸಮರ್ಪಿತಗೊಳಿಸಿರುವಂತ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ಕರ್ನಾಟಕದ ಬಿಜೆಪಿ ನಿನ್ನೆ ತನ್ನ ಪ್ರಣಾಳಿಕೆಯನ್ನ ಹೊರತಂದಿದೆ, ಆ ಪ್ರಣಾಳಿಕೆಯಲ್ಲಿ 5,000 ಕೋಟಿ ರೂಪಾಯಿಗಳ ಒಂದು ಆವರ್ತ ನಿಧಿಯನ್ನು ಸ್ಥಾಪಿಸಿ ರೈತ ಬಂಧು ಮಾರ್ಕೆಟ್ इंटरवेंशन फंड ಅನ್ನು ಸ್ಥಾಪನೆ ಮಾಡುವ ಘೋಷಣೆಯನ್ನ ಮಾಡಿದ್ದಾರೆ. भाइयों बहनों, कर्नाटक में 15 मई को भाजपा की, येदियुरप्पा की जो नई सरकार बनेगी वो सच्चे अर्थ में किसानों की सरकार बनने वाली है और हमारे येदियुरप्पा जी ने घोषित किया है कि वे अपने सीएमओ में, मुख्यमंत्री के कार्यालय में रेता बंधु विभाग एक स्वतंत्र अपनी निगरानी के नीचे खड़ा करेंगे. ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದದಿಂದ ಮೇ 15ರಂದು ಸನ್ಮಾನ್ಯ ರೈತ ನಾಯಕ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಲಿದೆ. ಆ ಬಂದ ನಂತರ ಮೊದಲನೇ ಕೆಲಸವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳ ಕಾರ್ಯಾಲಯದಲ್ಲಿ ರೈತ ಬಂಧು ವಿಭಾಗವನ್ನು ತೆಗೆದು ಮುಖ್ಯಮಂತ್ರಿಗಳ ಕಾರ್ಯಾಲಯದ ಅಡಿಯಲ್ಲೇ ರೈತರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಆ ವಿಭಾಗಗಳ ಜೋಡಣೆಯನ್ನು ಮಾಡುವಂತ ತೀರ್ಮಾನವನ್ನು ಪ್ರಕಟಣೆ ಮಾಡಿದ್ದಾರೆ. बंधु भगिनी, ये हमारा बागलकोट इलकल साड़ी के कारण मशहूर, भाइयों बहनों, उसके विकास के लिए हमने बहुत बड़ा पूरे देश में टेक्सटाइल सेक्टर को बढ़ावा देने के लिए हजारों करोड़ रुपए का मिशन मोड में काम आरंभ किया है. ಬಾಗಲಕೋಟೆ ಅಂತ ಹೇಳಿದ್ರೆ ಬಹಳ ಸುಪ್ರಸಿದ್ಧವಾಗಿರುವಂತಹ ಇಲ್ಕಲ್ ಸೀರೆ,
ಈ ಇಲ್ಕಲ್ ಸೀರೆಗಳ ಪುನರುಜ್ಜೀವನಕ್ಕಾಗಿ ಇಡೀ ದೇಶದಲ್ಲಿ ಏನು ನಾವು ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಮಾಡ್ತಿದ್ವಿ, ಅದಕ್ಕೆ ಉತ್ತೇಜನವನ್ನು ನೀಡುವಂತ ಕೆಲಸ ಮಾಡ್ತಿದ್ವಿ. ಬಾಗಲಕೋಟೆ ಇಲ್ಕಲ್ ಸಾರಿಗೂ ಕೂಡ ನಾವು ಉತ್ತೇಜನ ಕೊಡುವಂತ ಕೆಲಸ ಮಾಡ್ತೀವಿ. बागलकोट के मेरे मतदाता भाइयों बहनों, ये यहाँ के मुख्यमंत्री कहीं से भाग करके यहाँ आए हैं. आप उनको एक सवाल पूछोगे? ಬಾಗಲಕೋಟೆಯ ಬಂಧು ಭಗಿನಿಯರೇ, ನಿಮ್ಮ ಈ ಮುಖ್ಯಮಂತ್ರಿಗಳು ಎಲ್ಲಿಂದಲೂ ಓಡಿ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ, ಅವರಿಗೊಂದು ಪ್ರಶ್ನೆಯನ್ನು ಕೇಳ್ತೀರಾ? सवाल पूछोगे? ಪ್ರಶ್ನೆ ಕೇಳ್ತೀರಾ? मुझे जवाब दीजिए. जब सवाल पूछोगे, ಅವ್ರಿಗೊಂದು ಪ್ರಶ್ನೆಯನ್ನು ಕೇಳ್ತೀರಾ? सवाल पूछोगे, सवाल पूछोगे, पक्का पूछोगे. और अगर जवाब दे नहीं पाते हैं तो उनको वहीं से विदाई करोगे. ಅಕಸ್ಮಾತ್ ಅವರು ಉತ್ತರ ಹೇಳಿಲ್ಲ ಅಂತ ಅಲ್ಲಿಂದ ಅವರಿಗೆ उनको ಕಳಿಸ್ತೀವಿ. पूछिए कि जब वो पिछली बार चुनाव लड़ रहे थे, उन्होंने बागलकोट में टेक्सटाइल पार्क बनाने का वादा किया था कि नहीं किया था, वचन दिया था कि नहीं दिया था. ಕಳೆದ ಬಾರಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಕೊಟ್ಟಿದ್ರು. ಬಾಗಲಕೋಟೆಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಇಲ್ಲೋ? ಮಾತು ಕೊಟ್ಟಿದ್ರು ಇಲ್ಲ ಅಂತ ನೀವು ಕೇಳ್ತಿರಿಲ್ಲೋ? उन्होंने बागलकोट समेत कर्नाटका के हर जिले में टेक्सटाइल पार्क बनाने का वादा किया था कि नहीं किया था. ಅವರು ಇಡೀ ರಾಜ್ಯಾದ್ಯಂತ ಬಾಗಲಕೋಟೆ ಸಹಿತವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಇಲ್ಲೋ? ಮಾತು ಕೊಟ್ಟಿದ್ರು ಇಲ್ಲೋ ಅನ್ನೋಂತ ಮಾತನ್ನು ಕೇಳಿ. अब आप मुझे बताइए, बागलकोट में टेक्सटाइल पार्क बना? ಬಾಗಲಕೋಟ್ನಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಆಗಿದೆಯಾ? जरा जोर से बताइए, बागलकोट में टेक्सटाइल पार्क बना? ಜೋರಾಗಿ ಹೇಳ್ರಿ. ಬಾಗಲಕೋಟೆಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ बागलकोट ಆಗಿದೆ. में टेक्सटाइल पार्क बना? उन्होंने वादा खिलाफी की कि नहीं की? उन्होंने झूठा वादा किया था कि नहीं किया था? ऐसा झूठा वादा करने वाला व्यक्ति बागलकोट में पेंट्री कैसे कर सकता है? उनको बाहर भेज दो भाइयों बहनों. ನೋಡಿ, ಕಳೆದ ಬಾರಿ ಕೊಟ್ಟ ಆಶ್ವಾಸನೆಯನ್ನು ಅವರು ಈಡೇರಿಸಿಲ್ಲ. ಈಡೇರಿಸಿಲ್ಲ ಅಂತ ಹೇಳಿದ್ರೆ ಬಾಗಲಕೋಟೆ ಪ್ರವೇಶ ಅವ್ರು ಹೇಗ್ ಮಾಡ್ತಾರೆ? ಅವರನ್ನು ಬಾಗಲಕೋಟೆ ಪ್ರವೇಶಿಸಲಿಕ್ಕೆ ಬಿಡಬೇಡಿ, ಅವರನ್ನು ಹೊರದೂಡಿ. मैं मेरे बुनकर भाइयों को कहना चाहता हूं, टेक्सटाइल हो, हैंडीक्राफ्ट हो, हैंडलूम हो, हमारी सरकार ने एक बहुत बड़ा बीड़ा उठाया है उस काम को आगे बढ़ाने के लिए. पहली बार 7 अगस्त को हमने पूरे देश में हैंडलूम डे के रूप में मनाने का निर्णय किया है. और हैंडलूम हो, हैंडीक्राफ्ट हो, टेक्सटाइल हो, हमारी प्रसिद्ध यहाँ की इलकल साड़ी हो, उसके विकास के लिए हमने पूरे देश में जो अभियान चलाया है उसका फायदा यहाँ भी मिलेगा. ಆಗಸ್ಟ್ 7, 2015 ಹ್ಯಾಂಡ್ಲೂಮ್ ದಿವಸ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ಇಡೀ ದೇಶದಲ್ಲಿ ಈ ಹ್ಯಾಂಡ್ಲೂಮ್ಗಳ ಕೈಮಗ್ಗದ ಇರಬಹುದು ಎಲ್ಲ ಸಂಗತಿಗಳ ಕುರಿತು ಒಂದು ಅವಕಾಶಗಳನ್ನು ಕೊಡೋ ದೃಷ್ಟಿಯಿಂದ ನಾವು ಪ್ರಯತ್ನಗಳನ್ನು ನಾವು ಮಾಡ್ತಿದ್ದೀವಿ. मेरे बुनकर भाइयों की समस्याओं का समाधान करने के लिए हमने एक देशव्यापी साथी स्कीम का प्रारंभ किया है. और जो छोटे छोटे बुनकरों को पावर लूम्स के लिए, मोटर और दूसरी मशीनरी के लिए बहुत ही आसान शर्तों में उनको कर्ज देने का काम कर रही है. ನೇಕಾರರ ಪುನರುಜ್ಜೀವನಕ್ಕಾಗಿ, ಈ ನೇಕಾರ ವೃತ್ತಿಯ ಒಳಿತಿಗಾಗಿ ನಾವು ಹಲವಾರು ಯೋಜನೆಗಳನ್ನ ತೆಗೆದುಕೊಂಡಿದ್ದೀವಿ. ಅವರಿಗೆ ಮಷಿನರಿಗಳ ಖರೀದಿಗಾಗಿ ಸರಳ ಷರತ್ತುಗಳೊಂದಿಗೆ ಸಾಲ ನೀಡುವಂತ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೀವಿ. हमारे बुनकर भाइयों को सस्ते में कर्ज मिले, इसलिए इस काम के लिए अलग मुद्रा योजना भी हमने बनाई है. ನೇಕಾರರಿಗಾಗಿಯೇ ಸರಳ ಸಾಲ ದೊರಕಬೇಕು, ಕಡಿಮೆ ಬಡ್ಡಿಯ ಸಾಲ ದೊರಕಬೇಕು ಅಂತ ಹೇಳಿ ಅದಕ್ಕೆ ಬೇರೆ ಆಗಿರುವಂತಹ ಒಂದು ಮುದ್ರಾ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. हमारे बुनकर भाइयों का सामान बाजार में आराम से पहुंच जाए, व्यापक मार्केट मिले, ग्लोबल मार्केट मिले. और इसलिए हमने इंडिया होममेड बाजार इस नाम से एक ऑनलाइन व्यवस्था भी की है. ನಮ್ಮ ನೇಕಾರರು ಬೆಳೆದಿರುವಂತಹ ಪ್ರಾಡಕ್ಟ್ಗಳು ಇವತ್ತು ಬಾಜಾರದಲ್ಲಿ ಸರಳವಾಗಿ ಲಭ್ಯ ಆಗಬೇಕು, ಜಾಗತಿಕ ಮಾರುಕಟ್ಟೆ ಅವುಗಳಿಗೆ ಲಭ್ಯವಾಗಬೇಕು ಅಂತ ಹೇಳಿ ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. भाइयों बहनों, बेटी बचाओ बेटी पढ़ाओ, ये हमारे कांग्रेस पार्टी उसकी भी मजाक उड़ा रही है.
अरे बेटियों को मां के गर्भ में मार दिया गया आपके शासनकाल में, और उसके कारण आज देश में कहीं 1000 बेटे पैदा होते हैं तो कहीं 900 बेटियां पैदा होती है, कहीं 850 बेटियां पैदा होती है, कहीं 800 बेटियां पैदा होती है। ये पाप आपके जमाना का है, उसको ठीक करने के लिए हम बेटी बचाओ बेटी पढ़ाओ अभियान चला रहे हैं, तब आप उसकी मजाक उड़ा रहे हो। ಇವತ್ತು ಕಾಂಗ್ರೆಸ್ಸಿನ ಆಡಳಿತದ ಸಂದರ್ಭದಲ್ಲಿ, ಕಾಂಗ್ರೆಸ್ಸಿನ ಕಾಲಖಂಡದ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗು ಶಿಶು ಹತ್ಯೆಯನ್ನ ತಾಯಿಯ ಗರ್ಭದಲ್ಲೇ ಮಾಡಲಾಗ್ತಿತ್ತು. ಇದರಿಂದ ಹೊರತರುವ ಸಲುವಾಗಿ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ತಂದಿದ್ದೀವಿ. ನೀವು ಅದನ್ನು ಕೂಡ ಟೀಕೆ ಮಾಡುವಂತ ಕೆಲಸ ಮಾಡ್ತಿದ್ದೀರಿ. ಎಲ್ಲೋ ಒಂದ್ ಕಡೆ 1000 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ರೆ, ಎಲ್ಲೋ ಒಂದ್ ಕಡೆ 900 ಜನ ಹೆಣ್ಣು ಮಕ್ಕಳು ಹುಡ್ತಾರೆ, ಎಲ್ಲೋ ಒಂದ್ ಕಡೆ 850 ಜನ ಹೆಣ್ಣು ಮಕ್ಕಳು ಹುಡ್ತಾರೆ. ಇದೆಲ್ಲವನ್ನು ಸರಿಪಡಿಸೋಕೆ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ತೆಗೆದುಕೊಂಡು ಬಂದಿದ್ದೀವಿ. महिला सशक्तिकरण हमारे लिए सिर्फ नारा नहीं है, गांव गांव शौचालय बना करके महिलाओं की इज्जत के लिए काम करने का बड़ा अभियान सफलतापूर्वक हम चला रहे हैं। ಮಹಿಳೆಯರ ಒಂದು ಸಶಕ್ತೀಕರಣ ನಮ್ಮ ಆದ್ಯತೆಯಾಗಿದೆ. ಮಹಿಳೆಯರಿಗಾಗಿ ನಾವು ಪ್ರತಿ ಗ್ರಾಮಗಳಲ್ಲಿ ಶೌಚಾಲಯದ ವ್ಯವಸ್ಥೆಗಾಗಿ ಬಹಳ ದೊಡ್ಡ ಅಭಿಯಾನವನ್ನು ನಾವು ತೆಗೆದುಕೊಂಡಿದ್ದೀವಿ. उज्ज्वला योजना से घर घर मुफ्त में गैस के सिलेंडर का कनेक्शन दे करके महिलाओं को चूल्हे में धुएं से मुक्ति का बहुत बड़ा अभियान 4 करोड़ परिवारों तक हमने पहुंचा दिया है। ಹೊಗೆಯಲ್ಲಿ ಪರದಾಡುತ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಒಳಿತಾಗಲಿ ಅಂತ ಹೇಳಿ ಉಜ್ವಲ ಯೋಜನೆಯ ಮೂಲಕ ಅವರೆಲ್ಲರಿಗೂ ಕೂಡ ನಾವು ಇವತ್ತು ಗ್ಯಾಸ್ ಕನೆಕ್ಷನ್ ಅನ್ನು ಕೊಡುವ ಮೂಲಕ ಮಹಿಳೆಯರನ್ನ ಹೊಗೆ ಮುಕ್ತವಾಗಿ ಮಾಡುವಂತ ಕೆಲಸ ಮಾಡಿದ್ದೀವಿ. ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವಂತ ಕೆಲಸ ಮಾಡಿದ್ದೀವಿ. इतना ही नहीं, बहन बेटियों के साथ जो जुल्म करेगा, राक्षसी पाप करेगा, उनको अब फांसी के फंदे पर चढ़ाने का कानून भी हमने बना दिया है। ಅಷ್ಟೇ ಅಲ್ಲ, ಮಹಿಳೆಯರೊಂದಿಗೆ ದುರ್ವರ್ತನೆ ಮಾಡುವಂತ ಕೆಲಸ ಮಾಡುವಂತವರಿಗೆ ನಾವು ಅವರನ್ನ ಇವತ್ತು ಫಾಸಿ ನೇಣು ಹಾಕುವಂತ ಕಾನೂನನ್ನು ನಾವು ತೆಗೆದುಕೊಳ್ಳುವ ಬರುವಂತ ಕೆಲಸ ಮಾಡಿದೀವಿ. ये कांग्रेस के मुख्यमंत्री चोरी छुपी से छुपा रहे थे कि वो बदामी जाएंगे, बताने को तैयार नहीं थे। अंधेरी रात में पीछे के दरवाजे से वो जहां थे वहां से भागे और बेटे को कहा, बेटा मुझे जाने दो, वहां मैं बच जाऊंगा, लोग जानते नहीं है, तुम यहां संभाल लो। उधर बेटे को दे दिया, वो यहां भाग करके आ गए। लेकिन भाइयों बहनों, आप समझ सकते हो एक मुख्यमंत्री को भागना पड़े, मतलब ये कैसा काम करते होंगे। ऐसे काम आपके जिले में मत करने देना, उनको यहीं से विदाई कर देना। ಬಂಧುಗಳೇ, ಇವತ್ತು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದು ಅಲ್ಲಿ ಸಂಧಿಯಲ್ಲಿ ಸುತ್ತಾಡುತ್ತಾ ರಾತ್ರಿ ಹಿಂದಿನ ಬಾಗಿಲಿಂದ ಹಲವರ ಮನೆಗಳ ಬಾಗಿಲು ತಟ್ಟುತ್ತಾ ಅವರನ್ನ ಮನವೊಲಿಸಿ ಇಲ್ಲಿ ಗೆಲುವನ್ನ ಸಂಪಾದಿಸಬೇಕಂತಾರೆ. ಅವ್ರೇನು 5 ವರ್ಷಗಳ ಕಾಲ ಆಡಳಿತ ನಡೆಸಿದ್ರು, ಆ ಕ್ಷೇತ್ರವನ್ನ ತನ್ನ ಮಗನಿಗೆ ಕೊಟ್ಬಿಟ್ಟು ಇವತ್ತು ಬಾಗಲಕೋಟೆಯಲ್ಲಿ ಅದೃಷ್ಟವನ್ನು ಪರೀಕ್ಷಿಸುವಂತ ಕೆಲಸ ಮಾಡಿದ್ದಾರೆ. ಅವರಿಗೆ ಇಲ್ಲಿ ಅವಕಾಶ ಕೊಡಬೇಡಿ. मेरे भाइयों बहनों, ये विशाल जनसागर, जहां भी मेरी नजर जाती है लोग ही लोग। भाइयों बहनों, ये नजारा बता रहा है अब कांग्रेस पार्टी का कहीं बचना संभव नहीं है। ಬಂಧುಗಳೇ, ಸಹೋದರ ಸಹೋದರಿಯರೇ, ನನ್ನ ಕಣ್ಣು ಎಲ್ಲಿವರೆಗೆ ದೃಷ್ಟಿ ಹೋಗಬಲ್ಲದು, ನನ್ನ ದೃಷ್ಟಿ ಎಷ್ಟರವರೆಗೂ ಹಾಯಿಸಬಲ್ಲದು, ಅಲ್ಲಿವರೆಗೆ ಜನಸಾಗರ ಸೇರಿದಿರಿ. ಈ ದೃಶ್ಯ ತೋರಿಸಿಕೊಡುತ್ತೆ ಕಾಂಗ್ರೆಸ್ ಇವತ್ತು ಉಳಿಯೋದು ಕಷ್ಟ ಅನ್ನುವಂತ ಮಾತು, ಕಾಂಗ್ರೆಸ್ ಉಳಿಯೋದಿಲ್ಲ ಅನ್ನುವಂತಹದಕ್ಕೆ ಸಾಕ್ಷಿಯಾಗಿದೆ. मैं इतना ऊंचे मंच पे खड़ा हूं तो भी मुझे कहां किनारा नजर नहीं आता है। ऐसा दृश्य इतनी बड़ी संख्या में आशीर्वाद देने के लिए आप आए, मैं आपका ऋणी हूं, आपको नमन करता हूं। ನಾನು ಈ ವೇದಿಕೆಯಿಂದ ನೋಡಿದ್ರು ಕೊನೆವರೆಗೂ ನೋಡ್ಲಿಕ್ಕೆ ಆಗದೇ ಇರುವಷ್ಟು ಜನಸಾಗರ ಸೇರಿದಿರಿ. ನಾನು ಈ ರೀತಿ ಬಂದು ನೀವೆಲ್ಲ ಸೇರಿರುವುದಕ್ಕೆ ನಿಮ್ಮೆಲ್ಲರಿಗೂ ಋಣಿಯಾಗಿದ್ದೀನಿ. लेकिन भाइयों बहनों, आज तो आपने इतिहास रच दिया है, अब एक इतिहास बनाना है 12 तारीख को। मुझे बताइए, हमारे जिले में सबसे अधिक मतदान कराओगे? ಬಂಧುಗಳೇ, ಇವತ್ತು ಬಂದು ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದಿರಿ. 12ನೇ ತಾರೀಕಿಗೆ ಇನ್ನೊಂದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು. ನೀವೆಲ್ಲ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ಮಾಡಿ ಇತಿಹಾಸ ಮಾಡ್ತೀರಾ?
सबसे अधिक मतदान कराओगे, सबसे ज्यादा मतदान कराओगे, घर घर जाओगे, लोगों को मतदान के लिए ले जाओगे, ಜನರನ್ನ ಮತವನ್ನು ತೆಗೆದುಕೊಂಡು ಹೋಗ್ತೀರಾ, कमल के निशान पर फूल पे बटन दबाओगे। ಕಮಲದ ನಿಶಾನೆ ಮೇಲೆ ಬಟನ್ भाइयों बहनों, अब जिम्मेवारी आपकी है। घर घर जाकर के 12 तारीख तक चैन से बैठना नहीं है और ये मुख्यमंत्री को पता चलना चाहिए कि आपके साथ धोखा किया है, उसको सजा देने का बागलकोट को अवसर आया है। अवसर जाने मत देना। 12ನೇ ತಾರೀಕಿನವರೆಗೂ ಯಾರು ವಿಶ್ರಮಿಸದಿರಿ, 12ನೇ ತಾರೀಕಿನವರೆಗೆ ಪರಿಶ್ರಮ ಪಡಿ. ಯಾವುದೇ ಕಾರಣಕ್ಕೂ ಈ ಮುಖ್ಯಮಂತ್ರಿಗೆ ಮನೆ ಕಳಿಸ್ತೀರಿ ಅನ್ನುವಂತ ಸಂದೇಶವನ್ನು ಕೊಡಬೇಕು. ನೀವೆಲ್ಲರೂ ಕೂಡ ಕ್ರಿಯಾಶೀಲರಾಗಿ ಅವರನ್ನ ಮನೆ ಕಳಿಸೋ ಕೆಲಸ ಮಾಡಬೇಕು. और इसलिए भाइयों बहनों, 15 तारीख को येदियुरप्पा जी के नेतृत्व में भारतीय जनता पार्टी पूर्ण बहुमत के साथ आपके आशीर्वाद से कर्नाटक में सरकार बनाएगी। ಬಂಧುಗಳೇ, 15ನೇ ತಾರೀಕಿನ ದಿನ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರ ಮಾಡುತ್ತದೆ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸುತ್ತೇವೆ. स्वच्छ, सुंदर, सुरक्षित कर्नाटक निर्मित होना, बन्नी एल्लरू कैजोडिसी ಸರ್ಕಾರ ಬದಲಿಸಿ, ಸರ್ಕಾರ ಬದಲಿಸಿ, ಬಿಜೆಪಿ ಗೆಲ್ಲಿಸಿ, 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 ಸರ್ಕಾರ ಬದಲಿಸಿ। ಬಿಜೆಪಿ ಗೆಲ್ಲಿಸಿ. बहुत बहुत धन्यवाद। ಧನ್ಯವಾದ.